ಸೋಮವಾರದಂದು ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆ ಸೋಮವಾರ ಬಂದಿರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ. ನಮಗೆ ಅಮಾವಾಸ್ಯೆ ದಿನ ಅಂದರೆ ಸ್ವಲ್ಪ ಕೆಟ್ಟದ್ದು, ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನ್ಕೋತೀವಿ. ಆದರೆ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಅವತ್ತೂ ಕೂಡ ಕಾಣ್ಬೋದು. ಹೇಗಪ್ಪ ಅಂದರೆ ನಾವು ಸ್ನಾನ ಮಾಡ್ತಿರ್ತೀವಿ. ಅಮಾವಾಸ್ಯೆಯಲ್ಲಿ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇರ್ತೀವಿ. ನಾವು ಸ್ನಾನ ಮಾಡಬೇಕಾದ್ರೆ ಸ್ನಾನದ ನೀರಿಗೆ ಕೆಲವೊಂದು ವಸ್ತುಗಳನ್ನ ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅನ್ನೋರು ಶಾಂತಿ ಕಾಣ್ಬೋದು. ಹಣಕಾಸಿನ ಸಮಸ್ಯೆ ಇದೆ ಅನ್ನೋರು ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಪಡಿಬೋದು. ದೀರ್ಘಾಯುಷ್ಯ ಕೊರತೆಯಾಗಿರೋರಿಗೂ ದೀರ್ಘಾಯುಷ್ಯವನ್ನು ಪಡಿಬೋದು. ಮತ್ತು ನಮಗೇನಾದರೂ ತೊಂದರೆ ಆಗ್ತಾ ಇದೆ ಯಾವುದರಿಂದನಾದ್ರೂ ಅಂದರೆ ಅದರಿಂದ ಕೂಡ ತೊಂದರೆಯನ್ನು ನಿವಾರಿಸ್ಕೋಬೋದು. ಜೊತೆಗೆ ದಂಪತಿಗಳಲ್ಲಿ ಅಂದರೆ ದಾಂಪತ್ಯದಲ್ಲಿ ಏನಾದರೂ ಜಗಳ ಕದನ ಆಗ್ತಾ ಇದೆ, ಒಬ್ರಿಗೊಬ್ರು ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸಾಮರಸ್ಯ ಇಲ್ಲ ಅನ್ನೋರು ಅವರು ಕೂಡ ಸಾಮರಸ್ಯನ ಕಂಡುಕೊಳ್ಬೋದು. ಬರೀ ಕೇವಲ ಒಂದು ವಸ್ತುವನ್ನು ಸೇರಿಸೋದ್ರಿಂದ ಕೂಡ ಈ ಕಷ್ಟಗಳಿಂದ ಪಾರವಾಗಬಹುದು. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೀವು ನೋಡ್ಕೋಬೋದು. ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸ್ನಾನ ಮಾಡ್ತಿರ್ತೀವಿ, ವಾರಗಳಲ್ಲಿ ಸ್ನಾನ ಮಾಡ್ತಾ ಇರ್ತೀವಿ. ಆ ದಿನಗಳಲ್ಲಿ ಯಾವುದನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನಮಗೆ ಶುಭ ಫಲ ದೊರೆಯುತ್ತೆ ಅಂತ ತಿಳ್ಕೊಂಡು ಆ ನೀರಿಗೆ ಸ್ವಲ್ಪ ಹಾಲು, ಸ್ವಲ್ಪ ಮೊಸರು, ಈ ರೀತಿ ಏನಾದರೂ ಒಂದು ಹಾಕ್ಕೊಂಡು ಸ್ನಾನ ಮಾಡೋದು ತುಂಬ ಶುಭ. ಅದು ಅಲ್ಲದೆ ನಮಗೆ ಗಂಗಾಜಲ ಸಿಕ್ತು ಅಂದರೆ ಗಂಗಾಜಲವನ್ನು ಹಾಕ್ಕೊಂಡು ಸ್ನಾನ ಮಾಡೋದು, ನೀರಿಗೆ ಗಂಗಾಜಲವನ್ನು ಸ್ವಲ್ಪ ಬೆರೆಸಿ ಸ್ನಾನ ಮಾಡಿದ್ರೆ ನಮಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಅಂದರೆ ಹೊಳೆಯ ಹತ್ರ ಸ್ನಾನ ಮಾಡಿದಾಗೆ ಪುಣ್ಯ ಲಭಿಸುತ್ತೆ. ನಮಗೆ ಹೊಳೆ ಹತ್ರ ಹೋಗೋಕ್ಕಾಗಲಿಲ್ಲ ಅಂದವರು ಗಂಗಾಜಲನ ಹಾಕೋಬೋದು. ಅಥವಾ ನಿಮ್ಮ ಹತ್ರ ಗಂಗಾಜಲ ಇಲ್ಲ ಅಂದರೆ ಆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಹೊಳೆ ಹರಿತಾ ಇದ್ದರೆ ಅಲ್ಲಿ ಹೋದಾಗ ಒಂದು ಬಾಟ್ಲು ನೀರನ್ನು ತೊಗೊಂಡು ಬಂದು ಅದನ್ನು ಸ್ನಾನ ಮಾಡೋ ನೀರಿಗೆ ಬೆರೆಸ್ಕೊಂಡ್ರೂ ಕೂಡ ಅಷ್ಟೇ ಪುಣ್ಯ ಲಭಿಸುತ್ತೆ. ಯಾಕಂದರೆ ಎಲ್ಲ ಗಂಗಾಜಲ ಅಂತ ಹೇಳ್ತೀವಿ. ಗಂಗಾಜಲ ಅಂತಂದ ತಕ್ಷಣ ಬರೀ ಗಂಗೆದು ಮಾತ್ರ ಅಂತಲ್ಲ, ಎಲ್ಲ ಪವಿತ್ರ ನದಿಗಳದು ಕೂಡ ಗಂಗಾಜಲ ಅಂತಲೇ ಹೇಳೋದು. ದೇವಾನುದೇವತೆಗಳು ಅಂದಾಗ ಎಲ್ಲ ದೇವತೆಗಳು ಹೇಗೆ ಸೇರ್ಕೋತಾರೋ ಹಾಗೆ ಗಂಗಾಜಲ ಅಂದ ತಕ್ಷಣ ಎಲ್ಲ ಪವಿತ್ರ ಗಂಗೆ ಆದರೆ ಎಲ್ಲ ಜಲವನ್ನು ಅಂದರೆ ಎಲ್ಲ ರೀತಿಯ ನದಿಗಳನ್ನು ಕೂಡ ಗಂಗಾಜಲಕ್ಕೆ ಹೋಲಿಸ್ತಾರೆ. ಹಾಗಾಗಿ ನಿಮ್ಮ ಅಕ್ಕಪಕ್ಕದಲ್ಲಿರೋ ಹೊಳೆಯ ನೀರನ್ನು ತಂದು, ಕಾಲುವೆ ಅಲ್ಲಿ ಹರಿಯುವಂಥ ನೀರನ್ನು ತಂದು ಒಂದು ಬಾಟ್ಲಲ್ಲಿ ಇಟ್ಕೊಂಡು ಸ್ನಾನ ಮಾಡಬೇಕಾದ್ರೆ ಅದನ್ನು ಹಾಕ್ಕೊಂಡು ಸ್ನಾನ ಮಾಡೋದು. ವಾರಗಳ ದಿನ ಅದನ್ನು ಮನೆಗೆ ಪ್ರೋಕ್ಷಣೆ ಮಾಡೋದು ತುಂಬ ಶುಭ ಫಲವನ್ನು ದೊರಕುತ್ತೆ. ಜೊತೆಗೆ ಹಸುವಿನ ಗಂಜಲ, ಯಾರಿಗೆ ಹಸುವಿನ ಗಂಜಲ ಸಿಗುತ್ತೋ ಅದನ್ನು ಅವರು ಮನೆಯಲ್ಲಿ ವಾರ ಅಂತ ಮಾಡ್ತೀವಿ. ಕೆಲವೊಬ್ಬರು ಸೋಮವಾರ ಮಾಡ್ತಾರೆ, ಕೆಲವೊಬ್ಬರು ಶುಕ್ರವಾರ ಮಾಡ್ತಾರೆ, ಕೆಲವೊಬ್ಬರು ಶನಿವಾರ ಮಾಡ್ತಾರೆ, ಕೆಲವೊಬ್ಬರು ಭಾನುವಾರ ಮಾಡ್ತಾರೆ. ಹೀಗೆ ವಾರದ 7 ದಿನಗಳಲ್ಲಿ ಅವರು ಮನೆ ದೇವರ ವಾರ ಅಂತ ಒಂದು ದಿನ ಪೂಜೆ ಮಾಡ್ತೀವಿ. ಆ ದಿನಗಳಲ್ಲಿ ಮನೆಯನ್ನು ಒರೆಸ್ಬೇಕಾದ್ರೆ ಮನೆಯಲ್ಲಿ ಒರೆಸೋ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಶುಭ ಫಲಗಳು ದೊರೆಯುತ್ತೆ. ಹಾಗಾಗಿ ನೀವು ಆ ನೀರನ್ನು ಸ್ನಾನ ಮಾಡಬೇಕಾದ್ರೆ ಹತ್ತಿರದಲ್ಲಿರೋದು ಕೇಳಿ ಒಂದು ಸ್ವಲ್ಪ ಗಂಗಾಜಲನ ಅಂದರೆ ಹಸುವಿನ ಜಲವನ್ನು ಕೊಡಿ ಅಂತ ಹೇಳಿದರೆ ಗಂಜಲನ ಕೊಡ್ತಾರೆ. ಒಂದು ಬಾಟ್ಲಲ್ಲಿ ಶೇಖರಿಸಿಟ್ಕೊಂಡು ಒಂದು ವಾರ 10 ದಿನ ತನಕ ಬಳಸ್ಕೋಬೋದು. ಜೊತೆಗೆ ಅದನ್ನು ಸ್ನಾನ ಮಾಡಬೇಕಾದ್ರೆ ಹಾಕ್ಕೊಳ್ಳೋದ್ರಿಂದ ಸಕಲ ಪಾಪಗಳು ಅಂದರೆ ನಮ್ಮ ಜನ್ಮದಲ್ಲಿ ದೋಷಗಳೇನಿರುತ್ತೋ ಅದು ಎಲ್ಲ ರೀತಿಯ ದೋಷಗಳು ನಿವಾರಣೆ ಆಗುತ್ತೆ. ಯಾಕಪ್ಪ ಅಂದರೆ ಹಸುವಿನ ಕಾಮಧೇನು ಅಂತ ಹೇಳ್ತೀವಿ, ಅದು ಮುಕ್ಕೋಟಿ ದೇವರುಗಳು ವಾಸಿಸುವಂಥ ಜಾಗ. ಹಾಗಾಗಿ ಆ ಗಂಜಲವನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಎಲ್ಲ ರೀತಿಯ ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇದನ್ನು ಅಮಾವಾಸ್ಯೆ ಅಂತೇನಿಲ್ಲ, ಅಮಾವಾಸ್ಯೆ, ಹುಣ್ಣಿಮೆ ಯಾವ ದಿನಗಳು ಬೇಕಾದರೂ ನೀವು ಸ್ನಾನ ಮಾಡಬೇಕಾದ್ರೆ ಹಾಕ್ಕೊಂಡು ಆ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋದು ತುಂಬ ಶುಭ ಫಲ. ಇನ್ನು ಈ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ. 30ನೇ ತಾರೀಕು ಸೋಮವಾರ ಬಂದಿದೆ ಡಿಸೆಂಬರು. ಜೊತೆಗೆ ಇದನ್ನು ಎಳ್ಳು ಅಮಾವಾಸ್ಯೆ ಅಂತ ಹೇಳ್ತೀವಿ. ಅಂದರೆ ಈ ದಿನ ಪಿತೃಗಳಿಗೆ ಏನಾದರೂ ದೋಷ ಆಗಿತ್ತು ಅಂದರೆ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದು ಕೂಡ ಕೆಲವೊಂದು ಶ್ರಾದ್ದ ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರೆ ಪಿತೃಗಳ ಆಶೀರ್ವಾದ ದೊರಕುತ್ತೆ ಅಂತ ಹೇಳ್ತಾರೆ. ಇನ್ನು ಈ ದಿನ ನೀವು
ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡೋದರಿಂದ, ಅಂದರೆ ಇದು ಎಳ್ಳ ಅಮಾವಾಸ್ಯೆ, ಹಾಗಾಗಿ ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡೋದರಿಂದ ನಮಗೆ ಪಿತೃಗಳ ಆಶೀರ್ವಾದ ಆಗುತ್ತೆ. ಪಿತೃಗಳ ಆಶೀರ್ವಾದ ಆದರೆ ನಮಗೆ ಸಕಲ ಸಂಪತ್ತು ಕೂಡ ಲಭಿಸುತ್ತೆ. ಅಂದರೆ ಯಾವುದೇ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೂ ಕೂಡ ಅದು ಮುಂದುವರಿಯುತ್ತೆ. ಸಂತಾನ, ಸಂಪತ್ತು, ಮದುವೆ, ಈ ರೀತಿ ಯಾವುದೇ ಕಾರ್ಯಗಳು ವಿಳಂಬ ಆಗ್ತಾ ಇದ್ರೂ ಕೂಡ ಅದು ಪೂರ್ತಿಯಾಗುತ್ತೆ. ಜೊತೆಗೆ ಇದನ್ನು ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಆಹಾರದ ಕೊರತೆ ಆಗೋದಿಲ್ಲ. ಧಾನ್ಯದ ಯಾವುದೇ ಕೊರತೆಯನ್ನು ಆಗದೇ ಇರೋ ರೀತಿ ಮಹಾಲಕ್ಷ್ಮಿ ನೋಡ್ಕೋತಾಳೆ. ಅವ್ರಿಗೆ ಎಲ್ಲ ರೀತಿಯ ಸಮೃದ್ಧಿಗಳು ಲಭಿಸೋ ಹಾಗೆ ಮಾಡ್ತಾಳೆ. ಇನ್ನು ಸ್ನಾನದ ನೀರಿಗೆ ಒಂದು 4 ಹನಿ ಹಸಿ ಹಾಲನ್ನು ಬೆರೆಸ್ಬೇಕು. ಕಾಯಿಸಿಲ್ಬಾರ್ದು. ಕಾಯಿಸಿಲ್ದೇ ಇರೋ ಹಸಿ ಹಾಲನ್ನು ಬೆರೆಸ್ಕೊಂಡು ಸ್ನಾನ ಮಾಡಿದ್ರೆ ಯಾರಿಗೆ ಮನಸ್ಸಿನಲ್ಲಿ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ಒಂಥರ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ, ಏನೋ ಒಂಥರ ಸ್ವಲ್ಪ ಬೇಗ ಕೋಪ ಬರ್ತಾ ಇರುತ್ತೆ, ಅಂಥವರೆಲ್ಲ ಇದನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಚಂದ್ರದೋಷ ನಿವಾರಣೆ ಆಗುತ್ತೆ. ಚಂದ್ರದೋಷ ನಿವಾರಣೆ ಆದರೆ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಮನಸ್ಸಿಗೆ ಶಾಂತಿ ದೊರಕೋದ್ರಿಂದ ನಮಗೆ ಎಲ್ಲ ರೀತಿ ಶುಭ ಫಲಗಳು ದೊರೆಯುತ್ತೆ. ಈ ಹಸಿ ಹಾಲನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ಸದೃಢತೆ ಮತ್ತು ದೈಹಿಕ ಶಕ್ತಿ ಕೂಡ ಸಿಗುತ್ತೆ. ಜೊತೆಗೆ ದೀರ್ಘಾಯುಷ್ಯ ಕೂಡ ಲಭಿಸುತ್ತೆ. ಇನ್ನು ನೆಕ್ಸ್ಟು 4-5 ಏಲಕ್ಕಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ, ಅಂದರೆ ಸ್ನಾನದ ನೀರಿಗೆ ಏಲಕ್ಕಿಯನ್ನು ಹಾಕಬೇಕು. ಏಲಕ್ಕಿನ ಸಿಪ್ಪೆ ಬಿಡಿಸಿ ಅಂತಲ್ಲ, ಏಲಕ್ಕಿನ ಸಿಪ್ಪೆ ಸಮೇತ ಹಾಕ್ಕೊಂಡು ಸ್ನಾನ ಮಾಡಬೇಕು. ಇದು ಏಲಕ್ಕಿ ಲಕ್ಷ್ಮಿಯ ಸ್ವರೂಪ. ಹಾಗಾಗಿ ಏಲಕ್ಕಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಲಕ್ಷ್ಮಿಯ ಆಶೀರ್ವಾದ ಆಗುತ್ತೆ. ಮಹಾಲಕ್ಷ್ಮಿ ಆಶೀರ್ವಾದ ಆಗ್ತು ಅಂದರೆ ಹಣಕ್ಕೆ ಕೊರತೆ ಆಗೋದಿಲ್ಲ. ಯಾರಿಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಕೈಯಲ್ಲಿ ಎಷ್ಟು ಬಂದರೂ ನಿಲ್ತಾ ಇಲ್ಲ, ದುಡ್ಡು ಖರ್ಚಾಗ್ತಾ ಇದೆ ಅನ್ನೋರು ಈ ಅಮಾವಾಸ್ಯೆಗಳಲ್ಲಿ 4-5 ಏಲಕ್ಕಿ ಹಾಕ್ಕೊಂಡು ಸ್ನಾನ ಮಾಡೋದು. ಪ್ರತಿ ಅಮಾವಾಸ್ಯೆಗಳಲ್ಲಿ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಹಾಕ್ಕೊಂಡು ಸ್ನಾನ ಮಾಡ್ತಾ ಬಂದರೆ ಅವ್ರಿಗೆ ಹಣ ನಿಲ್ಲೋದಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಯಾವುದಾದ್ರೂ ಮೂಲದಿಂದ ಹಣ ಬರುವಂಥ ದಾರಿಗಳು ಕಂಡುಕೊಳ್ಳುತ್ತೆ. ಅಂದರೆ ಕೆಲಸದಲ್ಲಿ ಪ್ರಮೋಷನ್ ಆಗೋದು, ಕೆಲಸ ಅರಸ್ತಾ ಇದ್ದರೆ ಕೆಲಸ ಸಿಗೋದು, ಈ ರೀತಿ ಅಂದರೆ ನಾವು ಮಾಡ್ತಾ ಇರೋದ್ರಲ್ಲೇ ಯಾವುದಾದ್ರೂ ಅಭಿವೃದ್ಧಿಯಾಗಿ ಹಣಕಾಸು ಅಭಿವೃದ್ಧಿ ಆಗೋ ರೀತಿ ಆಗುತ್ತೆ. ಜೊತೆಗೆ ಆಹಾರದಲ್ಲಿ ಯಾವತ್ತೂ ಕೊರತೆ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ಆನಂತರ ಏನು ಮಾಡಬೇಕಪ್ಪ ಅಂದರೆ, ಆ 4-5 ಏಲಕ್ಕಿಯನ್ನು ಹಾಕ್ಕೊಂಡಿರ್ತೀವಿ, ಅದು ಸ್ನಾನ ಆದ ನಂತರ, ಸ್ನಾನದಿಂದ ಈಗ ಹೊರಗಡೆ ಬಂದಿರುತ್ತೆ, ಅದನ್ನು ಹಾಗೆ ಡಸ್ಟ್ಬಿನ್ಗೆ ಅಲ್ಲಿ ಹಾಕಬಾರ್ದು. ಇದನ್ನು ಯಾರೂ ತುಳಿದೇ ಇರುವಂಥ, ಅಂದರೆ ಯಾವುದಾದ್ರೂ ಮರದ ಕೆಳಗಡೆ ಹಾಕಬೇಕು. ಅದನ್ನು ತುಳಿಬಾರ್ದು. ಯಾಕಂದರೆ ಏಲಕ್ಕಿ ಲಕ್ಷ್ಮಿಯ ಸ್ವರೂಪ. ಅದನ್ನು ತುಳಿದ್ರೆ ಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅದನ್ನು ನಾವು ಯಾರೋ ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು. ನೆಕ್ಸ್ಟು ಹಳದಿ ಸಾಸಿವೆ. ಇದು ದಾಂಪತ್ಯದಲ್ಲಿ ಏನಾದರೂ ವಿರಸ ಇದ್ದರೆ ನಾವು ಹಳದಿ ಸಾಸಿವೆಯನ್ನು ಬಳಸಬೇಕಾಗತ್ತೆ. ಹಳದಿ ಸಾಸಿವೆನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಗಂಡ ಹೆಂಡತಿ ಜೊತೆ ಸಾಮರಸ್ಯ ಚೆನ್ನಾಗಿರುತ್ತೆ, ಪ್ರೀತಿ ಆಗುತ್ತೆ. ಯಾರಿಗೆ ಗಂಡ ಹೆಂಡತಿ ಜಾಸ್ತಿ ಜಗಳ ಆಡ್ತಾ ಇರ್ತಾರೋ, ಕಿತ್ತಾಡ್ತಾ ಇರ್ತಾರೋ ಅಂಥವ್ರು ಹಳದಿ ಸಾಸಿವೆಯನ್ನು ಹಾಕ್ಕೊಂಡು ಗಂಡ ಹೆಂಡತಿ ಇಬ್ಬರು ಸ್ನಾನ ಮಾಡೋದ್ರಿಂದ ಇಬ್ಬರ ಮಧ್ಯೆ ಪ್ರೀತಿ, ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಅವ್ರ ಕೋಪ, ಜಗಳ ಎಲ್ಲ ಕಡಿಮೆಯಾಗಿ ಅವರಿಬ್ಬರು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಈ 4 ರೀತಿಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸ್ನಾನ ಮಾಡಬೇಕಾದ್ರೆ ಏನು ಹಾಕ್ಕೋಬೇಕು ಅಂತ. 1 ಎಳ್ಳು, ಹಸಿ ಹಾಲು, ಏಲಕ್ಕಿ ಮತ್ತು ಹಳದಿ ಸಾಸಿವೆ. ಈ 4ರಲ್ಲಿ 4ನ್ನೂ ಹಾಕ್ಕೊಂಡು ಮಾಡಬೇಕಾಗಿಲ್ಲ. ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕಾಗತ್ತೆ. ಅದರಿಂದ ನಿಮಗೆ ಅದರ ಫಲ ದೊರಕುತ್ತೆ. ಯಾವುದು ಇರುತ್ತೋ ಅದನ್ನು ಹಾಕ್ಕೊಂಡು ಮಾಡಿ, ಮತ್ತು ಯಾವುದಾಗುತ್ತೋ ಅದನ್ನು ಹಾಕ್ಕೊಂಡು ಮಾಡಿ. ಗಂಗಾಜಲ ಮತ್ತು ಗಂಜಲ ಇದು ಯಾವಾಗ ಬೇಕಾದರೂ ಮಾಡ್ಬೋದು. ಯಾವ ದಿನ ಬೇಕಾದರೂ ಸ್ನಾನ ಮಾಡಬೇಕಾದ್ರೆ ಹಾಕ್ಕೊಂಡು ಮಾಡ್ಬೋದು. ಹಾಕ್ಕೊಂಡು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರೋ ದೋಷಗಳು, ನಿಮ್ಮ ಪಾಪ ಕರ್ಮಗಳು ಕಳೆಯುತ್ತಾ ಬರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಗೆ ಇನ್ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಇನ್ಯಾರು ಲೈಕ್ ಮಾಡಿಲ್ಲ ಅವರು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.